ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಇ ಶಾಲೆಗಳು ಅಂದರೆ ಕೆಲವೊಂದು ಶಾಲೆಗಳಲ್ಲಿ ಕರ್ನಾಟಕ ಸರ್ಕಾರದ KPS ಶಾಲೆಗಳಾಗಿರ್ಬೋದು, PM-3 ಶಾಲೆಗಳಾಗಿರ್ಬೋದು, ಅಥವಾ ಇನ್ನಿತರ ಕೆಲವು ಕೇಂದ್ರ ಶಾಲೆಗಳಲ್ಲಿ ಏನಾಗ್ತಾ ಇದೆ, ಈಗ ಆಲ್ರೆಡಿ ECC ತರಗತಿಗಳು ಅಂದರೆ LKG UKG ತರಗತಿಗಳು ನಡೀತಾ ಇದೆ. ಈ ಶಾಲೆಗಳು LKG UKG ಮಕ್ಕಳ ಹಾಜರಾತಿಯನ್ನು ಆನ್ಲೈನ್ನಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ಅದು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ಮುಖ್ಯ ಶಿಕ್ಷಕರು ಮೊಬೈಲ್ನಲ್ಲಿ ಕ್ರೋಮ್ ಆ್ಯಪ್ ನೀವು ಓಪನ್ ಮಾಡಬೇಕು. ಸರ್ಚ್ನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡ್ರಿ. ಸರ್ಚ್ ರಿಸಲ್ಟ್ಸಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಮೊದಲೇ ವೆಬ್ ಲಿಂಕ್ ಕ್ಲಿಕ್ ಮಾಡಿರಿ, ಕ್ಲೋಸ್ ಕ್ಲಿಕ್ ಮಾಡಿರಿ. ಇಲ್ಲಿ ಕೆಳಗಡೆ ECC ಅಂಥೇಳಿ ಏನು ಬಟನ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿರಿ. ECC ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ. ಮೇಲ್ಗಡೆ ಮೆನುಗಳಿವೆ. ಲಾಗಿನ್ ಮೆನು ಬಟನ್ ಡೌನ್ ಏರೋ ಮಾರ್ಕ್ ಅಥವಾ ಡ್ರಾಪ್ ಡೌನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. HM ಲಾಗಿನ್ ಕ್ಲಿಕ್ ಮಾಡಿ. ಲಾಗಿನ್ ಇಯರ್ನಲ್ಲಿ ಯೂಸರ್ ನೇಮ್ ಸ್ಥಳದಲ್ಲಿ ನಿಮ್ಮ ಶಾಲೆ UID ಸಂಖ್ಯೆಯನ್ನು ಫಿಲ್ ಮಾಡಿ. ಪಾಸ್ವರ್ಡ್ ಸ್ಥಳದಲ್ಲಿ ಮತ್ತೊಂದು ಸಲ ನಿಮ್ಮ ಶಾಲೆ UID ಸಂಖ್ಯೆಯನ್ನು ಫಿಲ್ ಮಾಡಿ. ಲಾಗಿನ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಕನ್ಫರ್ಮ್ ECC ಸ್ಕೂಲ್ ಫಂಕ್ಷನಿಂಗ್, ಸ್ಕೂಲ್ ಡೈಸ್ ಕೋಡ್, ಸ್ಕೂಲ್ ನೇಮ್ ಅಂತ ನಿಮ್ಮ ಸ್ಕೂಲ್ ನೇಮ್ ಮತ್ತು ಡೈಸ್ ಕೋಡು ಇಲ್ಲಿ ಶೋ ಆಗ್ತಿರುತ್ತೆ. ಸ್ಟಾರ್ಟಸ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ನಿಮ್ಮ ಸ್ಕೂಲ್ ನೇಮ್ ಶೋ ಆಗುತ್ತೆ. ಹೋಮ್ ಅಂತ ಇರ್ತದೆ. ಮಾಡ್ಯೂಲ್ಸ್ ಅಂತಕ್ಕಂಥ ಮೆನು ಇರ್ತದೆ. ಅದರ ಪಕ್ಕದಲ್ಲಿ ಡೌನ್ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಎನ್ರೋಲ್ಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೇನಾಗುತ್ತೆ, ನಿಮಗೆ ಕರೆಂಟ್ ಡೇಟ್ ಇಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ಆಮೇಲೆ ECC ಎನ್ರೋಲ್ಮೆಂಟ್ ಅಪ್ಡೇಟ್ ಅಂತ ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಇಲ್ಲಿ ಪ್ರೆಸೆಂಟ್ 2/6/2026 ಅಂದರೆ ಜೂನ್ 2ನೇ ತಾರೀಕಿದ್ದಂತೆ LKGಗೆ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ನಿಮಗೆ LKG ರೋನಲ್ಲಿ ಶೋ ಆಗ್ತಿರ್ತದೆ. ಮತ್ತು ಅಪ್ಡೇಟ್ ಎನ್ರೋಲ್ಮೆಂಟ್ ಇಫ್ ಎನಿ ಚೇಂಜ್ ಅಂತ ಈಗ ಪ್ರೆಸೆಂಟ್ ಎಷ್ಟು ಸ್ಟೂಡೆಂಟ್ಸ್ ಆಗಿದ್ದಾರೆ ಅನ್ನೋದನ್ನು ನೀವು ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಎಂಟರ್ ಮಾಡಿ. ಸಬ್ಮಿಟ್ ಅಂತಕ್ಕಂಥ ಆ್ಯಕ್ಷನ್ ಕಾಲಮ್ನಲ್ಲಿ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ LKG ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ UKG ರೋನಲ್ಲಿ 2/6/2026ಕ್ಕೆ ಇದ್ದಂತೆ ವಿದ್ಯಾರ್ಥಿಗಳ ಸಂಖ್ಯೆ ಶೋ ಆಗ್ತಿರುತ್ತೆ. ಮತ್ತು ಅಪ್ಡೇಟ್ ಎನ್ರೋಲ್ಮೆಂಟ್ ಇಫ್ ಎನಿ ಚೇಂಜ್ ಇಲ್ಲಿ ಈ ಪ್ರೆಸೆಂಟ್ ತಾರೀಕಿಗೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅದನ್ನು ನೀವು ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತು ಏನಾದರೆ ಎನ್ರೋಲ್ಮೆಂಟ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 2ನೇ ತಾರೀಕಿಗಿಂತ ಪ್ರೆಸೆಂಟ್ ದಿವಸ ನಿಮಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದರೆ ಅಥವಾ ಮತ್ತೆ ಅಡ್ಮಿಷನ್ಸ್ ಆಗಿದ್ದರೆ ನೀವು ಪ್ರೆಸೆಂಟ್ ವಿದ್ಯಾರ್ಥಿಗಳ ಸಂಖ್ಯೆಯನ್ನು UKG ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಂಟರ್ ಮಾಡಿ. ನಂತರ ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. UKG ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟೆಡ್ ಎನ್ರೋಲ್ಮೆಂಟ್ ಹಿಸ್ಟ್ರಿ ಬೈ HM ಅಂತ ನೀವು ಎನ್ರೋಲ್ಮೆಂಟ್ ಅಪ್ಡೇಟ್ ಮಾಡ್ಕೊಂಡಿರುವ ಹಿಸ್ಟ್ರಿ ಈ ಕೆಳಗಿನ ಟೇಬಲ್ನಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ಇಲ್ಲಿ ಬ್ಯಾಕ್ ಅಂತ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಮಾಡ್ಯೂಲ್ಸ್ ಡ್ರಾಪ್ ಡೌನ್ ಅಥವಾ ಡೌನ್ ಇರೋ ಮಾರ್ಕ್ ಮಾಡಿ ಕ್ಲಿಕ್ ಮಾಡಿ. ಈಗ ಅಟೆಂಡೆನ್ಸ್ ಬಟನ್ ಕ್ಲಿಕ್ ಮಾಡಿ. ಈಗ ನಿಮಗೆ ನಿಮ್ಮ ಸ್ಕೂಲ್ ಡೈಸ್ ಕೋಡ್, ಸ್ಕೂಲ್ ನೇಮ್ ಶೋ ಆಗುತ್ತೆ. ಟೋಟಲ್ LKG UKG ಎನ್ರೋಲ್ಮೆಂಟ್ ಎಷ್ಟಿದೆ ಅದು ಬೈ ಡಿಫಾಲ್ಟ್ ಆಗಿ ನಂಬರ್ಸ್, ಸ್ಟೂಡೆಂಟ್ ಸಂಖ್ಯೆ ಶೋ ಆಗ್ತಿರುತ್ತೆ, ಕೌಂಟು. ಮತ್ತು ಡೇಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡೇಟ್ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕೂಲ್ ವರ್ಕಿಂಗ್ ಸ್ಟೇಟಸ್, ವರ್ಕಿಂಗ್, ನಾಟ್ ವರ್ಕಿಂಗ್ ಅಂತ ಇರ್ತದೆ. ವರ್ಕಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಾಟ್ ವರ್ಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ರಜೆಯ ದಿವಸ ನೀವು ಇಲ್ಲಿ ನಾಟ್ ವರ್ಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ನಾಟ್ ವರ್ಕಿಂಗ್ಗೆ ನೀವು ರೀಸನ್ನ ಕೊಡಬೇಕು. ರೀಸನ್ ಬಾಕ್ಸಲ್ಲಿ ಸೆಲೆಕ್ಟ್ ರೀಸನ್ ಡೌನ್ ಏರೋ ಮಾರ್ಕ್ ಅಥವಾ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಕಾರಣಕ್ಕಾಗಿ ನಾಟ್ ವರ್ಕಿಂಗ್ ಇದೆ ಅನ್ನೋದನ್ನು ಇಲ್ಲಿ ಡ್ರಾಪ್ ಡೌನ್ನಲ್ಲಿ 4 ರೀಸನ್ಸ್ ಕೊಟ್ಟಿದ್ದಾರೆ. ಲೋಕಲ್ ಹಾಲಿಡೇ, ಜನರಲ್ ಹಾಲಿಡೇ, ಗೌರ್ಮೆಂಟ್ ಸ್ಪೆಷಲ್ ಹಾಲಿಡೇ ಮತ್ತು ರೇನ್ ಹಾಲಿಡೇ ಅಂತ. ಸೊ ನಿಮಗೆ ಅಪ್ಲೈ ಆಗೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ. ವರ್ಕಿಂಗ್ ಅಂತ ಕೊಟ್ಟಿದ್ದೇನೆ. ಸೊ ಇಲ್ಲಿ ರೀಸನ್ಸ್ನ ಬಾಕ್ಸ್ ಅಥವಾ ಡ್ರಾಪ್ ಡೌನ್ ಬಾಕ್ಸು ಇಲ್ಲಿ ಫ್ರೀಸ್ ಆಯಿತು. LKG ಅಟೆಂಡೆನ್ಸ್ನಲ್ಲಿ ಇವತ್ತು ಪ್ರೆಸೆಂಟ್ ಎಷ್ಟು ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಇದೆ ಅದನ್ನು ಎಂಟರ್ ಮಾಡ್ತೇನೆ. ಮತ್ತು LKGಗೆ ಎನ್ರೋಲ್ಮೆಂಟ್ ಎಷ್ಟಿದೆ ಅನ್ನೋದು ಬಲಭಾಗದ LKG ಎನ್ರೋಲ್ಮೆಂಟ್ ಮುಂದಿರೋ ವೈಟ್ ಬಾಕ್ಸಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ಅದೇ ರೀತಿ UKG ಅಟೆಂಡೆನ್ಸ್ ಮುಂದಿರೋ ಬಾಕ್ಸ್ನಲ್ಲಿ ಪ್ರೆಸೆಂಟ್ ಡೇ UKG ಸ್ಟೂಡೆಂಟ್ಸ್ ಸಂಖ್ಯೆಯನ್ನು ಈ UKG ಅಟೆಂಡೆನ್ಸ್ ಮುಂದೆ ಇರೋ ವೈಟ್ ಬಾಕ್ಸ್ನಲ್ಲಿ ಫಿಲ್ ಮಾಡ್ತೇನೆ. UKG ಎನ್ರೋಲ್ಮೆಂಟ್ ಎಷ್ಟಿದೆ ಬಲಭಾಗದ UKG ಎನ್ರೋಲ್ಮೆಂಟ್ ಮುಂದೆ ಇರುವ ಬಾಕ್ಸ್ನಲ್ಲಿ ಶೋ ಆಗ್ತಿರುತ್ತೆ. ನಂತರ ಸಬ್ಮಿಟ್ ಬ್ಲೂ ಕಲರ್ ಕ್ಲಿಕ್ ಮಾಡ್ತೇನೆ.
ನೋಡ್ಬೋದು ರೆಕಾರ್ಡ್ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ನೀವು ಎಂಟ್ರಿ ಮಾಡಿದ ಅಟೆಂಡೆನ್ಸ್ ರಿಪೋರ್ಟ್ ಈ ಒಂದು ಟೇಬಲ್ನಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ನಿಮಗೆ ಮಿಸ್ಟೇಕ್ಸ್ ಇದ್ದರೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಸಲ ಆವತ್ತಿನ ದಿನದ ಒಂದು ಅಟೆಂಡೆನ್ಸ್ LKG UKG ಅಟೆಂಡೆನ್ಸನ್ನು ನೀವು ಸಬ್ಮಿಟ್ ಮಾಡಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.